ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಕೋಡ್ಬಳೆ ಮಾಡೋದು ಹೇಗೆ ಅಂತೇಳಿ ನೋಡೋಣ ಅಂತ ಬನ್ನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋಂಥದ್ದು 1 kg ಅಕ್ಕಿ ಹಿಟ್ಟು, ಅರ್ಧ kg ಮೈದಾ ಹಿಟ್ಟು, 1/4 kg ಚಿರೋಟಿ ರವೆ ಬೇಕಾಗುತ್ತೆ. ಮೊದಲಿಗೆ 1 kg ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಬಿಸಿ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಅದು ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಬಿಸಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. 1/4 kg ಅಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನೆಕ್ಸ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅರ್ಧ kg ಅಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಸಹ ಚೆನ್ನಾಗಿ ಬಿಸಿ ಮಾಡಾದ್ಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 4ರಿಂದ 5 ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಒಂದು 3 ಉಂಡೆ ಅಷ್ಟು ಬೆಳ್ಳುಳ್ಳಿನ ಹಾಕಿದ್ದೀನಿ. ಒಂದು 4ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 10 ಗುಂಟೂರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಬಿಸಿ ಮಾಡಾದ್ಮೇಲೆ ಸ್ವಲ್ಪ ಜೀರಿಗೆ, ಒಂದು ಹಿಡಿಯಷ್ಟು ಜೀರಿಗೆನ ಹಾಕಿದ್ದೀನಿ. ಮತ್ತು ಒಂದು ಓಲ್ಡ್ ಫುಲ್ಲಾಗಿ ಕಾಯಿ ಹಾಕಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಇದಕ್ಕೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಬೇಕಾಗುತ್ತೆ. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪನ್ನು ಅಷ್ಟೇ, ನೀವು ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ತುಂಬ ಜಾಸ್ತಿನೂ ಆಗಬಾರ್ದು, ತುಂಬ ಕಡಿಮೆನೂ ಆಗಬಾರ್ದು. ಮತ್ತು ಇದಕ್ಕೆ 3 ಹಿಡಿ ಆಗೋಷ್ಟು ಹುರ್ಗಡ್ಲೆನ ಹಾಕಿದ್ದೀನಿ. ಎಲ್ಲದನ್ನು ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಾದಮೇಲೆ ಆರಕ್ಕಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಈ ಥರ ಚಟ್ನಿ ಥರ ರುಬ್ಕೋಬೇಕಾಗುತ್ತೆ. ನಂತರ ಹುರಿದಿರೋ ಒಂದಕ್ಕೆ ಹಾಕ್ಕೊಂಡು ಅದನ್ನು ಮಾಡಿಕೊಂಡು ಅದಕ್ಕೆ ಜೀರಿಗೆ, ಕಪ್ಪೆಳ್ಳನ್ನ ಹಾಕಿ, ಉಪ್ಪಿನ ಪುಡಿ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಉಪ್ಪಿನ ಪುಡಿನೂ ಹಾಕಿ ಮತ್ತು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ಪೌಡ್ರನ್ನ ಒಂದು ಸಾರಿ ಟೇಸ್ಟ್ ಮಾಡಬೇಕಾಗುತ್ತೆ. ನಿಮ್ಗೆ ಏನಾದ್ರು ಉಪ್ಪು ಖಾರ ಕಡಿಮೆ ಆಯಿತು ಅನ್ನಂಗಿದ್ರೆ ಮೇಲೆ ಸ್ವಲ್ಪ ಖಾರದ ಪುಡಿನೂ ಹಾಕೊಬೋದು. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಾದಮೇಲೆ ಆಗಲೇ ರುಬ್ಬಿಟ್ಕೊಂಡಂಥ ಖಾರನ ಹಾಕಿ ಅದನ್ನು ಅಷ್ಟೇ ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕು ಅಂದರೆ ಸ್ವಲ್ಪನೇ ನೀರು ಹಾಕಂತ ಸ್ವಲ್ಪನೇ ಕಲಿಸ್ಕೋಬೇಕಾಗುತ್ತೆ. ಒಂದೇ ಸರಿ ಕಲಸಿಟ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಕೋಡ್ಬಳೆ ಮೆತ್ತಗಾದಂಗೆ ಆಗ್ಬಿಡುತ್ತೆ. ಅದರಿಂದ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪನೇ ಕಲ್ಸ್ಕೊಂಡು ಮಾಡಬೇಕಾಗುತ್ತೆ ಇದನ್ನು. ಮತ್ತು ಕೋಡ್ಬಳೆನ ಮಾಡಬೇಕಾದ್ರೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಚೆನ್ನಾಗಿ ನಾದ್ಕೊಬೇಕು. ಒಂದು ಸರಿ ನಾದ್ಕೊಂಡಂತಹ ಹಿಟ್ಟನ್ನು ಈ ಥರ ಸಣ್ಣ ಉಂಡೆಗಳನ್ನು ತೊಗೊಂಡು ಕೋಡ್ಬಳೆ ಮಾಡ್ಕೊಬೇಕಾಗುತ್ತೆ. ಕೋಡ್ಬಳೆ ಮಾಡ್ಕೊಬೇಕಾದ್ರೂ ಅಷ್ಟೇ, ಒಂದು ದಪ್ಪದು ಒಂದು ಸಣ್ಣದು ಆ ಥರ ಮಾಡ್ಕೊಬಾರ್ದು. ಆ ಥರ ಮಾಡ್ಕೊಳ್ಳೋದ್ರಿಂದ ಸರಿ ಬೇಯಲ್ಲ, ಒಂದು ಬೇಯುತ್ತೆ ಒಂದು ಬೇಯಲ್ಲ, ಆ ಥರ ಆಗಿಬಿಡುತ್ತೆ. ಅದರಿಂದಾಗಿ ಒಂದೇ ಸಮ ಕೋಡ್ಬಳೆ ಮಾಡ್ಕೊಬೇಕಾಗುತ್ತೆ. ಮಾಡ್ಕೊಂಡಿಟ್ಟಂತಹ ಕೋಡ್ಬಳೆನೆಲ್ಲ ಸ್ವಲ್ಪನೇ ಹಿಟ್ಟನ್ನು ತಗೋತಾ ಈ ಥರ ಕೋಡ್ಬಳೆಗಳೆಲ್ಲದನ್ನು ಸಹ ಸುತ್ಕೊಂಡಾದಮೇಲೆ ಒಂದು ಕಡೆ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಗೆ ಇಟ್ಕೊಬೇಕಾಗುತ್ತೆ. ಅದು ಚೆನ್ನಾಗಿ ಕಾದಾದಮೇಲೆ ಒಂದೊಂದೇ ಕೋಡ್ಬಳೆನ ಹಾಕಬೇಕಾಗುತ್ತೆ. ಒಂದೊಂದೇ ಕೋಡ್ಬಳೆ ಹಾಕಿದಾಗ ಈ ಥರ ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಕಾದಿದ್ರೆ ಎಣ್ಣೆ ಒಂದು ಸರಿ ಈ ಥರ ಪದೇ ತಿರುವಾಕಕ್ಕೆ ಹೋಗಬಾರ್ದು. ಇದನ್ನು ಒಂದು ಸರಿ ತಿರುವಾಕ್ಬಿಟ್ಟು ಬಿಟ್ಬಿಡಬೇಕು. ಈ ಥರ ಕ್ಲಿಯರಾಗಿ ಕಾಣುತ್ತೆ, ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ. ಈ ಥರ ಬಂದಾಗ ಕೋಡ್ಬಳೆ ಬೆಂದಿದೆ ಅಂತೇಳಿ ಅರ್ಥ ಬರುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ. ಇದನ್ನೇ ಒಂದು ಕಡೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಹ ನಿಮ್ಮ ಮನೇಲಿ ಈ ಥರ ಒಂದು ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಕೋಡ್ಬಳೆ ಅಂತೇಳಿ ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.